ನಮಸ್ಕರಿಸುತ್ತಾ ಈ ದಿನ ನಮ್ಮ ಉತ್ತರಳ್ಳಿ ದೇವಸ್ಥಾನದ ಎಲ್ಲ ವಾಸವಿ ಮಹಿಳಾ ಮಂಡಳಿಯಿಂದ ಮಾಡ್ತಾ ಇರುವಂಥ ಈ ಒಂದು ಕಾರ್ಯ ತುಂಬ ಅದ್ಭುತವಾದದ್ದು. ಮಡಿಲು ತುಂಬುವ ಕಾರ್ಯ ಅಂತ ಹೇಳಿದ್ರೆ ಸನಾತನ ಧರ್ಮದಲ್ಲಿ ತಂದೆ ತಾಯಿಯಿಂದ ಅಥವಾ ಅಣ್ಣ ತಮ್ಮಂದರಿಂದ ತಂಗಿಯರಿಗೆ ಮಡಿಲು ತುಂಬುವ ಕಾರ್ಯ ಸಹಜವಾಗಿ ನಡೆಯುವಂಥದ್ದು. ಈ ಮಡಿಲು ತುಂಬುವ ಕಾರ್ಯದಲ್ಲಿ ಏನೆಲ್ಲ ಇಲ್ಲಿ ಜೋಡಣೆ ಮಾಡಿದ್ದಾರೆ ಇದಕ್ಕೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ. ಅರಿಶಿನ ಕುಂಕುಮ, ವಿಲೇದೆಲೆ ಅಡಿಕೆ, ಬೆಲ್ಲ, ಕೊಬ್ಬರಿ ಬಟ್ಲು ಇಂಥವುಗಳನ್ನೆಲ್ಲ ಕೊಡುವುದರ ಮುಖಾಂತರ ಅವರ ಮನೆ ಸಮೃದ್ಧವಾಗಿರಲಿ ಎಂದು ಮಡಿಲು ತುಂಬಿದರೆ, ಅದೇ ಮಡಿಲು ತುಂಬಿಸಿಕೊಂಡಂಥ ಮಹಿಳೆಯರು, ಅಣ್ಣ ತಮ್ಮಂದಿರು, ತಂದೆಯ ಮನೆ ಎಲ್ಲವೂ ಕೂಡ ಸಮೃದ್ಧವಾಗಿರಲಿ, ಸಹಜವಾಗಿ ಅವರ ಅಭಿವೃದ್ಧಿ ಹೊಂದಲಿ ಅಂತೇಳಿ ಆಶೀರ್ವದಿಸುವಂಥ ಈ ಮಡಿಲು ತುಂಬುವ ಕಾರ್ಯ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಇಂಥ ಒಂದು ಕಾರ್ಯಗಳನ್ನು ದೇವಸ್ಥಾನದಲ್ಲಿ ಮಾಡಿದರೆ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ. ಇಷ್ಟು ಒಳ್ಳೆ ರೀತಿಯಿಂದ ಮಾಡ್ತಾ ಇರುವಂಥ ಒಂದು ಕಾರ್ಯ, ಇಲ್ಲಿ ಜೋಡಿಸಿರುವಂಥ ಏನೇನು ಸಾಮಾನುಗಳು ಸರಜಾಮುಗಳಿವೆ ಇವೆಲ್ಲ ಕೂಡ ಭಾಳ ಉಪಯುಕ್ತವಾದದ್ದು. ಇದು ಸನಾತನ ಧರ್ಮದಿಂದ ಹಿಂದಿನ ಕಾಲದಿಂದ ಬಂದಿರುವಂಥದ್ದು, ಈಗ ಹೊಸದಲ್ಲ. ಇದು ಸುಮಾರು ಸಾವಿರಾರು ವರ್ಷಗಳಿಂದ ಗೌರಿ ಕಲ್ಯಾಣ ಯಾವಾಗ ನಡೀತೋ ಆವತ್ತಿನ ಮಡಿಲು ತುಂಬುವ ಕಾರ್ಯ ನಡೀತು ಅನ್ನೋದೊಂದು ಪದ್ಧತಿ ಇದೆ. ಈ ಥರ ಕಾರ್ಯಗಳನ್ನು ಮಾಡೋದರಿಂದ ಮನೆಯಲ್ಲಿ ಅಷ್ಟೈಶ್ವರ್ಯಗಳು ಎಲ್ಲವೂ ಸೇರ್ತವೆ. ಹಾಗೆಯೇ ಅವರ ಒಂದು ಮನೆ ಸಮೃದ್ಧವಾಗಿರುತ್ತೆ. ಕೊಟ್ಟ ಮನೆಗೂ ಮತ್ತು ನಾವು ಮಡಿಲು ತುಂಬಿರುವಂಥ ತಂದೆ ತಾಯಿ ಮನೆ ಕೂಡ ಚೆನ್ನಾಗಿರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಚೆನ್ನಾಗಿ ನಿರ್ವಹಿಸಲಿ ಅಂತೇಳಿ ಅವರೆಲ್ಲರಿಗೂ ಕೂಡ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ವಾಸವಿ.